ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಹಾಕ್ರ ಒಂದು ಲೈಕ್ ಶೇರ್ ಕಮೆಂಟ್ ಅವ್ನು ಬೆಂಕಿ ಬಬಲಾದಿ ಮ್ಯಾಚ್ RCB ಏನ್ ಬ್ಯಾಟಿಂಗ್ ರೀ ಜಿತೇಶ್ ಶರ್ಮಾದ ಅವನವನು ಹೊಚ್ಚಿಡ್ದು ಅವನು ನಮ್ಮ ಕಡೆ ಏನು ಸುಮ್ಮಿಟ್ಟಿವಿ ಅವನು ಇದು ಸುಲಗಾಯ್ತಿಲ್ಲ ಕಿಟ್ಟಿವಿ ಆ ಪ್ಲೇಯರ್ಗಳಿಗೆ ಏನ ನಮ್ಮ ಸೈತಾನ ಬಂದಿದ್ದಿಲ್ಲ ಅಲ್ಲಿ ಶಪ್ಪಡ ಮ್ಯಾಚ್ ಅವನು ಶಿಡ್ಡ ಭೂಮಿ ಅಡು ಒಂದಾಗಬೇಕ ಅವನು ಜಾಡ್ಸಿದ್ರಿ ಏನ ಮ್ಯಾಚ ಏನ ಅವನು ಗೇಟಿ ಕಡಲ ನಮಗೆ ಇರ್ಬೇಕಿತ್ತು ಬರ್ಬೇಕಿತ್ತು ಟಾಪ್ 2 ಬಂದೇವ ಅವ್ನು ರೆಡ್ ಆರ್ಮಿ ಅದ ಇವ್ನು ಎಷ್ಟು ಹೊಡಿರ್ಲಿ ಅವನ ತೀಜೆ ಹೊಡಿತೀರ ಹೊಡ್ರಿ ಹೊಕ್ಕಿ ಹೊಡೆಯೋದು ಅಂದ ನಮ್ದು ಇದ್ದಿದ್ದು ವಿಚಾರ ಅವನನ್ನು ಮೊನ್ನೆ ಹೈದರಾಬಾದ್ ಕೂಡ ಹೊಡೆಯೋದು ಇತ್ತದ ಸ್ವಲ್ಪ ರಾಗ ಫರಕ ಆತ ಅವನು ಒಯ್ದು ಇವತ್ತ ಏನ್ ಬಂದೇ ಬಿಟ್ಟಿದ್ರು ನಾವು ಜಾಡ್ಸಕ್ಕ ಬಂದೀವ ಅಂದ್ರೆ ಬಿಡ್ತೀವಿ ಅವನು ಟಾಸ್ ಆತು ಟಾಸ್ ಆಗೋಣ ನಮ್ಮ ಜಿತೇಶ್ ಶರ್ಮಾ ಹರ್ಷನ್ ಇವತ್ತು ಟಾಸ್ ಯಾಕಂದ್ರೆ ನಮ್ಮ ಪಟೇದಾರಿಗೆ ಸ್ವಲ್ಪ ಆರಾಮಿಲ್ಲ ದವಾಖಾನಿ ಹತ್ತೈತಿ ನಿಮಗೆ ಗೊತ್ತಿದ್ದದ ಮಾತದ ಅದರ ಬಗ್ಗೆ ಏನು ಮಾತಾಡೋವಂಥದ್ದು ಬೇಡ ಜಿತೇಶ್ ಶರ್ಮಾ ಸಾಹೇಬ್ ಬಂದ ಟಾಸ್ ಹಾರಿಸಿದ ಟಾಸ್ ವಿನ್ನ ಮಾನ್ಯ ವಿನ್ನ ಇವತ್ತು ವಿನ್ನ ಬಾಲಿಂಗ್ ತೊಗೊಂಡು ಅಣ್ಣ ಇರ್ಲಿ ಆರ್ಲಿ ಅವ್ರ ಕಡೆ ಬಂದ್ರಿ ಹೊಡಿ ಅವ್ನು ಎಷ್ಟು ಹೊಡಿತೀರಿ ಹೊಡ್ರಿ ಪಂತ್ ಸಂಚುರಿ ಹೊಡೆದ್ರು ಪಂತದ ಬಗ್ಗೆ ಹೇಳಬೇಕು ನಾವು ಯಾಕಂದ್ರೆ ಪಾಪ ಎಂತದ ನಸೀಬ್ ನೋಡ್ರಿ ಅವ್ರದ್ದು ಓಸು ಸಿರೀಸ್ದಾಗ ಇದೇನು ಓಸೋ ಮ್ಯಾಚ್ದಾಗ ಅವ್ರ ಬ್ಯಾಟಿಂಗ್ ಹತ್ತಿಲ್ಲ ಇನ್ನೇನು ಕಂತಿ ಮುಗಿತು ಅನ್ನೋದ್ರಾಗೆ ಇವತ್ತು ಸಂಚುರಿ ಹೊಡೆದ್ರು ಮಾರಿ ಭಾಳ ಸಣ್ಣ ಆಗಿತ್ತು ರೀ ಸಾಹೇಬ್ರದು ಆದ್ರೆ ಭಾಳ ಕೆಟ್ಟ ಬ್ಯಾಟಿಂಗ್ ಆಡಿದ್ರು 118 ರನ್ ಹೊಡೆದ್ರು ಆ ಕಡೆ 67 ರನ್ ಯಾರು ಮಿಚಲ್ ಮಾರ್ಚ್ ಹೊಡೆದ್ರು ನಮ್ಮ ಕಡೆ ಬೌಲರ್ ಅಂತರೂ ಹ್ಯಾಜಲ್ವುಡ್ ಇರ್ಲಿಲ್ಲ ಇವತ್ತು ತೊಗೊಂಡಿಲ್ಲ ಯಾಕಂದ್ರೆ ಊರ್ಲಿಂದ ಬಂದಾರ ಆಟ ರೆಸ್ಟ್ ತೊಗೊಳ್ಳಿ ಯಾಕಂದ್ರೆ ಇನ್ನು ಕ್ವಾಲಿಫೈ ಆಡ್ಲಾಕ ಬೇಕಲ್ರಿ ಹುಲಿಗೆ ಇವತ್ತು ಅಲ್ಲೇ ಇಡ್ರು ದೊಡ್ಡ ಹುಲಿ ಅಲ್ಲ ಆರಾಮ್ ಇಟ್ಟೇವ್ರಿ ಅದೇ ಲಾರ್ದಾಗಿದ್ರೆ ಕಾಣ್ತವ್ರು ಈ ಕಡೆ ನಮ್ಮ ತುಷಾರ ಯಾರ್ಕರ್ ಕಿಂಗ್ ಅವನವ್ನು ಒಂದು ವಿಕೆಟ್ ತೆಗೆದ್ರೆ ಗೆಚ್ಚ ಗೆಲ್ಗೆಲಿ ಆದ್ರೆ ಚಲೋ ಬ್ಯಾಟಿಂಗ್ ಆಡ್ಲಾಕತ್ರು ಹೊಡಿಲಾಕತ್ರಿಪ್ಪ ಅವರು ದುಮಿಷಾನ್ ಹೊಡೆದ್ರು 227 ರನ್ ಹೊಡೆದು ಮತ್ತ ಒಂದು ಬಿಗ್ ಸ್ಕೋರ್ ಆತ ಚೇಂಜ್ ಮಾಡಿದ್ರು ನಮ್ಮ RCB ಕೆಟ್ಟ ಚೇಂಜ್ ಮಾಡ್ಬೇಕಂತ ನಿಂತು ಬಿಟ್ಟಿದ್ರು ಈ ಕಡೆ ಬ್ಯಾಟಿಂಗ್ ಬಂದೂರಿಪ್ಪ ನಾವು ಬ್ಯಾಂಕಿ ಬಾಬಲಾಬಿ ಈ ಕಡೆ ಸಾಲ್ಟ ಈ ಕಡೆ ನಮ್ಮ ಕಿಂಗ್ ಕೊಹ್ಲಿ ಇವತ್ತು ಬಾಲ್ ಕೆಟ್ಟ ತಿರ್ಸಟ ಆದಂಗೆ ಬಂದಿತ್ತು ನಮ್ದು ಹುಲಿ ಯಾಕಂದ್ರೆ ಇವತ್ತು ಗಜ್ಜೆ ಹಂಗೆ ಬಿಡಾಕತ್ತಿದ್ರು 10 ಅಂದ್ರೆ ಐತೆ ಅಡ್ಡಿಲ್ಲ ಏನು ಬ್ಯಾಟಿಂಗ್ ಸಾಲ್ಟದ ಈ ಕಡೆ ಯಾರ್ದು ನಮ್ದು ಕಿಂಗ್ ಕೊಹ್ಲಿ ಹೊಡೆದ್ರು ಪವರ್ ಪ್ಲೇಯರ್ ಬೆಂಕಿ ಬಬಲಾದಿ ಬ್ಯಾಟಿಂಗ ಸಾಲ್ಟ್ ಹೊಡಿಲಾಕತ್ತ ಈ ಕಡೆ ನಮ್ಮ ಕೊಹ್ಲಿ ಸಾಹೇಬ್ನು ಏಕರ್ಸ್ಲಾಕತ್ತ ಬೆಂಕಿ ಬ್ಯಾಟಿಂಗ್ ಆಡಿದ್ರು ಇಬ್ರು ಸಾಲ್ಟ್ ಔಟ್ ಆಗಿಬಿಟ್ಟ ಸಾಲ್ಟ್ ಔಟ್ ಆಗೋಣ ನಾವು ಅಗರ್ವಾಲ್ ಬರ್ತಾರಂತ ಮಾಡಿದ್ವಿ ಅಲ್ಲಿ ಏನು ಮಾಡಿದ್ರು ಹೊಳಿಸಿದ್ರು ರಜತ್ ಪಟೇದಾರ ಕಳಿಸಿದ್ರು ಪಟೇದಾರ ಒಂದು 6 ಒಂದು 4 ಹೊಡೆ ಆ ಕ್ಯಾಂಡಿಡೇಟ್ ಔಟ್ ಆಗೋಣ ಏನಪ್ಪ ಇದು ಕದ್ದಿ ಅವನಾಗೆ ಅಲ್ಲ ಲಿವಿಂಗ್ ಸ್ಟೋನ್ ಬಂದ ಆ ಲಿವಿಂಗ್ ಸ್ಟೋನ್ ಸಾಹೇಬ ಒಂದೇ ಬಾಲೆ ಎಲ್ ಬಿ ಅವನು ಮತ್ತೆ ಮೊನ್ನೆ ಆತಲ್ಲ ನಮ್ದು ಇವಂದು ಯಾರು ಶಪಡದ ಹಂಗೆ ಆಗ್ಬಿಡ್ತು ರನ್ ರೇ ಕಂಡಾಪಟ್ಟಿ ಬೇಕಿಲ್ಲಿ ಅವನವನು ಬಾಲ್ ರೇ ಕಮ್ಮಿ ಅದಾವ ಇನ್ನೇನಪ್ಪ ನಮ್ದು ಟೆನ್ಷನ್ ಆತಲ್ಲ ಇನ್ನು ಹುಲಿ ಇತ್ತು ನಮ್ದು ಹುಲಿ ಇತ್ತು 50 ಹೊಡಿತ್ರಪ್ಪ 9,000 ರನ್ ಕಂಪ್ಲೀಟ್ ಮಾಡಿದ್ರು ಅವ್ರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿನು ಒಂದ ಪೀಸ್ ಅದ 9,000 ರನ್ ಹೊಡೆದಿದ್ದು ಯಾರು ಇತ್ತಂದ್ರೆ IPL ದಾಗ ಅವನವನು ಅದ ನಮ್ದು ಹುಲಿ ಅದ ಅವನವನು ಅದರ ರೆಕಾರ್ಡ್ ಮುರಿಬೇಕಂದ್ರೆ ಮತ್ತೊಂದು ಹುಲಿ ಬರ್ಬೇಕು ಅದು ಆಗಂಗಿಲ್ಲ ಇರ್ಲಿ ಅದು ಕಿಂಗ್ ಕೊಹ್ಲಿ ಒಬ್ಬರ ಕಡೆಯಿಂದ ಸಾಧ್ಯ 9,000 ರನ್ 10 ಹೊಡೆದ್ರು ಬೆಂಕಿ ಬ್ಯಾಟಿಂಗ್ ಅವನು ಇದು ಇನ್ನು ಕೊಹ್ಲಿ ಸಾಹೇಬ್ ಔಟ್ ಆಗಿಬಿಟ್ಟ ನಮ್ಮ ತಲೆ ಹಾಪ್ ಆಗಿಬಿಡ್ತು ಅವನು ಹೆಂಗಪ್ಪ ಹಿಂದಿನ ಮ್ಯಾಚು ಔಟ್ ಆಗ್ಯಾರ ಅವನ ಹಿಂದಿನ ಮ್ಯಾಚು ಹೋಗಿತ್ತು ಈ ಮ್ಯಾಚ್ ರೇ ಏನಪ್ಪ ನಮ್ಮ ಕ್ಯಾಂಡಿಡೇಟ್ ಇನ್ನು ಮುಂದೆ ಯಾವ ಉಳಿದು ಪ್ಲೇಯರ್ ಅನ್ನೋದಾಗೆ ನಮ್ಮ ಅಗರ್ವಾಲ ಏನು ನೋಡ್ರಿ ಇಂಥದೊಂದು ಚಾನ್ಸ್ ಅವ್ರಿಗೆ ಅಗರ್ವಾಲರಿಗೆ ಇಂಥ ಟೈಮ್ದಾಗ ಹೊಡೆದ್ರ ಅಂದ್ರೆ ಅವ್ರಿಗೆ ಮುಂದೆ ಚಾನ್ಸ್ ಸಿಗುತ್ತಾವ ಮತ್ತು ಅವಕಾಶ ಬಂದು ನಿಂತಿತ್ರಿ ಜಿತೇಶ್ ಶರ್ಮಾ ಅವ್ರ ಕಡೆ ಕ್ಯಾಪ್ಟನ್ ರಿಷಬ್ ಪಂತ್ ಸೆಂಚುರಿ ಹೊಡೆದ ಕೀಪರ್ ನಮ್ಮ ಕಡೆ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಕೀಪರ ಏನು ಬ್ಯಾಟಿಂಗ ಏನು ಸುದ್ದಿ ಅವನವನು ಇಬ್ರು ಪಾರ್ಟ್ನರ್ಶಿಪ್ ಮಾತ್ರ ಮ್ಯಾಚ್ ಬೇಕ್ರಿ ಏರ್ ಪಾರ್ಟ್ನರ್ಶಿಪ್ ರೀ ಅವನು ನಾಯಿಗೆ ಹೊಡೆದ್ರು 107 ರನ್ ಹೊಡೆದ್ರು ಬರಬ್ಬರಿ ಪಾರ್ಟ್ನರ್ಶಿಪ್ ಅವ್ರದ್ದು ಬರಬ್ಬರಿ 45 ಬಾಲ್ದಾಗ ಏನ್ ಬ್ಯಾಟಿಂಗ್ ರೀ ಜಿತೇಶ್ ಶರ್ಮಾದು ಸಾಹೇಬಂದು 85 ರನ್ ಹೊಡ 33 ಬಾಲಿಗೆ 8 4 6 6 ಈ ಕಡೆ ನಮ್ಮ ಸಾಹೇಬ ಯಾರು ಮಯಾಂಕ್ ಅಗರ್ವಾಲ್ 41 ರನ್ ಹೊಡೆದ್ರು ಅವ್ರು ಚಲೋ ಬ್ಯಾಟಿಂಗ್ ಆಡಿದ್ರು ಒಂದು 5 4 ಹೊಡೆದ್ರು ಏನು ಪಾರ್ಟ್ನರ್ಶಿಪ್ ರೀ ಏನು ಹೊಡೋ ಲಾಸ್ಟಿಗೆ ಏನಾಯ್ತು 3-4 ಓವರ್ ಉಳಿದಿತ್ತು ಯಾರು ದಿಗ್ವೇಶ್ ರಾತ್ರಿ ಇಂಥ ರಾತ್ರಿಯಾಗ ಒಂದೊಂದು ಖಾದ್ಯ ಮೊದಲ ಹುಲಿಗಳ ಥೀಮ್ ಐತೆ ಅವ್ರು ಕೂಡ
ಕಾಂತಿ ಬಿಡಾಕ್ ಹೋಗ್ಬೇಡ. ಅದು ಏನ ಸ್ವಲ್ಪ ಟೈಮ್ ಔಟ್ ಆಗೋಣ ಬತ್ ಕ್ಯಾಂಡಿಡೇಟ್ ಬರಾನ ನಮ್ಮ ಜಿತೇಶ್ ಶರ್ಮಾ ಸಾಹೇಬ್ ಆಡಾಕತ್ತಿದ್ದ ಹಿಂಗೆ ಹಿಂಬರ್ಗೆ ಹೊಳ್ಯಾಕೆ ಹೋದಾಗ ಕ್ಯಾಚ್ ಆಗ್ಬಿಡ್ತೀರಿ ಪಾಯಿಂಟ್ ಟೇಬಲ್ದಾಗ. ಅವ್ನು ಏನಾತಪ್ಪ ಅಂತೇಳಿ ಅವನಿಗೂ ಮೂಡ್ ಆಫ್ ಆಯ್ತು ನಮ್ಮ ಕ್ಯಾಪ್ಟನ್ಗೆ. ಅವ ಏನ ಗ್ವಾಡ್ಯಾಗ ನೆಲದಾಗ ಗೀಚಲಾಕತ್ತದ ಏನು ಚಕ್ದಾಗ ಸಹಿ ಮಾಡ ಚಕ್ ಬೌನ್ಸ್ ಆಗಿತ್ತದ. ನಾವು ಥರ್ಡ್ ಅಂಪರ್ ಹೋದ್ರು ಕ್ಯಾಚ್ ಚೆಕ್ ಮಾಡಕ್ ಹೋದ್ರು. ಇವ್ನವ್ನು ಈ ರಾತ್ರಿ ಜಿತೇಶ್ ರಾತ್ರಿ ಹೊರಗೆ ಹಾಕ್ಯಾನ ಕಾಲಲ್ಲಿ. ಅದೇನೋ ಒಂದು ಪದ್ಧತಿ ಅಂತ ಮಾಡಿಟ್ಟಿರ್ತಾರಲ್ಲಿ ಗೆರಿ ಹೊರಗೆ ಇಟ್ಟಾನ ಕಾಲ. ಗೊತ್ತಾಗೈತಿ ಥರ್ಡ್ ಅಂಪರ್ ನಿಮ್ಮ ಮಾಮ ಅದಾನಲ್ಲಿ ಗೊತ್ತಾಯ್ತ ಹೊಡೆದ ಸೈರನ್ ಹೊಡ್ಲಾಕತ್ ನೋಡ್ರಿ. ಸೈರನ್ ಹೊಡ್ಯಾನ ಈ ಕಡೆ ಎನರ್ಜಿ ಬತ್ತು ನಮ್ಮ ಜಿತೇಶ್ ಶರ್ಮಾಗೆ. ಇದಾ ಬೇಕಾಗಿತ್ರಿ. ಯಾಕಂದ್ರೆ ಹಿಂದಿನ ಮ್ಯಾಚ್ ಡಿಸಪಾಯಿಂಟ್ ಆಗಿತ್ತು. ನಾ ಔಟ್ ಆಗಿದ್ದೆ ಎದಕ್ಕೆ ಬೇಜಾರಾಗಿತ್ತು ಅಂದ್ರೆ ನಾ ಮ್ಯಾಚ್ ಗೆಲ್ಲಿಸ್ಕೊಳ್ಳಿಲ್ಲ ಅನ್ನೋಂಥದ್ದು ಒಂದು ಬೇಜಾರಿತ್ರಿ ಅಂತೇಳಿ ಹಿಂದಿನ ಮ್ಯಾಚ್ ಜಿತೇಶ್ ಶರ್ಮಾ ಹೇಳಿದ್ರು. ಇವತ್ತು ಅವನ ಬ್ಯಾಟಿಂಗ್ ನಿಂತಿತ್ತು, ಬ್ಯಾಟಿಂಗ್ ಹತ್ತಿತ್ತು. ಇಂಥ ಮ್ಯಾಚ್ ನಾ ಗೆಲ್ಲಿಸ್ಕೊಳ್ಲಿಕ್ಕಂದ್ರೆ ನನ್ನ ತಪ್ಪಾಕೈತಿ. ಯಾಕಂದ್ರೆ ಕ್ಯಾಪ್ಟನ್ ಅದೇನ್ರಿ ಅವನ ತಲೆಯಾಗ ಹೊಕ್ಕಿ ಕೂತಿತ್ತು. ಅವನವನು ನೋಬಾಲ್ ಆಗಿತ್ತು. ಇಕ್ಕರ್ಸ್ ಹೊಡೆದ ಬಾಲ್ ಹೊರಗೆ ಮ್ಯಾಚ್ ಕಳ್ಯಾಕ ನಾವು ಏನು ಬ್ಯಾಟಿಂಗ ಏನು ಸುದ್ದಿ. ಟಾಪ್ 2ದಾಗ RCB ಬಂದೈತಿ. ನಾಡ್ದ ಐತ್ರಿ ಈ ಕಡೆ RCB ಈ ಕಡೆ ಪಂಜಾಬದವ್ರೇ ಅವನು 10-11 ವರ್ಷ ಆಗಿತ್ತು ಈ ಜಾಗದಾಗ ಬಂದು. ಶ್ರೇಯಸ್ ಅಯ್ಯರ್ ಆಶೀರ್ವಾದದಿಂದ ಬಂದಾರ. ನಮಗೆ ಸಂಬಂಧ ಇಲ್ಲ ಯಾಕೆ ಬರಲಿ ನಮ್ದು ಹುಲಿಗಳು. ನಾನು ಈ ಸಲ ಪೂರ ಫಂಕ್ನಾಗ ಹೊಡ್ಲಾಕತ್ತಾರ. ಹೊಡಿಬೇಕು ಯಾಕೆ ಬರಲಿ ಹೊಡೆದ. ಇವತ್ತು ಅಮಾಸೆ, ಇವತ್ತು RCB ಸೋಲ್ಬೇಕಂತ ಕಾಯ್ಕೋದು ಕೂತಿತ್ತು ನಮ್ಮ ಶಾಸ್ತ್ರಗಳು. ಅವ್ರ ಆಚೆನೇ ಅದೇಲ್ಲ ತಾವ್ರೆ ನೆಲಕ್ಕೆ ಬಿದ್ರು ಮೀಸಿ ಮಣ್ಣಾಗಿಲ್ಲ ಅಂತ ಈ ವಿರೋಧಿಗಳು. ಇಂಥದ್ರಾಗ ಇವತ್ತು ಅಮಾಸಿ ಮುಂಜಾನೆ ಒಂದು ಹೇಳ ಬಿಟ್ಟಿದ್ದ ಮಾತ. ಅಮಾಸಿ ಕತ್ಲಿ ಗೋಧಿ ಬಿತ್ಲಿ. ಹೇಟ್ರಸ್ಗಳು ಇವತ್ತು ಮ್ಯಾಚ್ ಸೋಲ್ಬೇಕಂತೇಳಿ ಕಾಯ್ಕೋತ ಕೂತಿದ್ರಲ್ಲ ನಿಮ್ಮ ಹೆಣ ಎತ್ತಿ. ನಾವು ಟಾಪ್ 2 RCB ಬಂದೈತಿ. ಇನ್ನು 2 ಮ್ಯಾಚ್ ನೀನು ಕ್ವಾಲಿಫೈಯರ್ ಒಂದು ಹೊಡೆಯೋದು, ಫೈನಲ್ ಕುಂದಿರೋದು, ಇಕ್ಕರ್ಸೋದು, ಕಪ್ ಎತ್ತೋದು. ನಾವು ಏನ್ ಖಾಲಿ ಈ ಸಲ ಕಪ್ ನಮ್ದ. ಜೈ RCB.